ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ಹಿರಿಯ ಭಾಗಗಳಿಗೆ ಒಬ್ಬ ಹಿಂದುಳಿದ ವರ್ಗದ ಮರಾಠ ಸಮಾಜವನ್ನು ಕೊಟ್ಟಿರುವುದರಿಂದ ಮೊಟ್ಟ ಮೊದಲದಾಗಿ ನಿಮ್ಮ ಕರ್ನಾಟಕ ಸರ್ಕಾರದಿಂದ ಆದ ಕಾರಣ ಈಗ ನಮ್ಮ ಅಧ್ಯಕ್ಷರಾಗಿರೋ ಪಕ್ಷಪಾತವಾಗಿ ಮಾಡೋಣ. ನಮ್ಮ ಪ್ರಧಾನ ಕಾರ್ಯದರ್ಶಿ ಸ್ವಲ್ಪ ಮಾತಾಡುವ ನಾನು ಒಂಚೂರು ಏನು ಹೇಳ್ತಾ ಇತ್ತು ಅದು ನಾನು ಕೇಳೋ ಪದ್ಧತಿ ಕೇಳಿದ್ದೀನಿ. ಅದು ಕೋಟಕಲ್ ಅಂತ ನಾನು ಕೇಳಿದ್ದು. ಅದಕ್ಕೆ ಇದು ಸಾಮಾನ್ಯ ಮನುಷ್ಯರ ವೇದಿಕೆಯಿಂದ ನಾವು ಸಹ ನಮ್ಮ ಕೈಗೆ ಎಷ್ಟು ಸಹಾಯ ಆಗ್ತದೆ, ಎಷ್ಟು ಜನ ಸೇರ್ಬೇಕು ಅಷ್ಟು ಜನ ಸೇರಿಸಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾನು ಎಲ್ಲರಿಗೂ ನಿಮ್ಮ ಪರಿಸರದಲ್ಲಿ ಆದಷ್ಟು ಗಿಡಗಳನ್ನ ನೆಡೋದ್ರ ಜೊತೆಗೆ ಸ್ವಚ್ಛವಾಗಿರ್ತಾರೆ. ನಿಮ್ಮ ಪರಿಸರವನ್ನು, ನಿಮ್ಮ ಮನೆ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡಿ. ಮನೆ ಅಕ್ಕಪಕ್ಕ ನೀರು ನಿಂತಬಾರ್ದು. ನೀರು ನಿಂತಿದೆ ಆದರೆ ಸೊಳ್ಳೆಗಳು, ನೊಣಗಳು ಜಾಸ್ತಿಯಾಗಿ ಅನೇಕ ರೀತಿಯ ರೋಗಗಳು ಬರತಕ್ಕಂಥದ್ದು. ಹಾಗಾಗಿ ನೀವು ಮಕ್ಕಳು ನಿಮ್ಮ ಸ್ವಚ್ಛತೆ ಬಗ್ಗೆ ಇರ್ತಕ್ಕಂಥ ನಿಮ್ಮ ಆಸಕ್ತಿಯನ್ನು ನೋಡಿ ಅಕ್ಕಪಕ್ಕದವ್ರಿಗೂ ಕೂಡ ಹೌದಪ್ಪ, ನಾವು ನಮ್ಮ ನೆರೆಹೊರೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಬರಬೇಕು. ಹಾಗಾಗಿ ನೀವೆಲ್ಲ ನಮ್ಮ ಬರೀ ದೇಶದ ಉಳಿವಿಗಲ್ಲ, ಮಾನವ ಕುಲದ ಉಳಿವಿಗೆ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ಳೋಣ ಅಂತಕ್ಕಂಥ ಮಾತನಾಡುತ್ತಾ, ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನು, ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ, ಹೆಚ್ಚು ಕಾಡನ್ನು ಬೆಳೆಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಉಪಯೋಗ ಬರುವ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನಾಡುತ್ತಾ, ತಮಗೆಲ್ಲ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದ ಶುಭಾಶಯಗಳು. ಅದರ ಜೊತೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಿಮಗೆ ತಿಳಿಸುತ್ತಾ, ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಾಲೂಕು ಆಡಳಿತಕ್ಕೆ ತಮಗೆಲ್ಲ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯಾಮತಿ ಅವಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳಲ್ಲಿ, ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡ್ತೀವಿ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ಪ್ರತಿ ಹಳ್ಳಿಗಳಲ್ಲಿ, ನಗರದಲ್ಲಿ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಇರ್ತದೆ. ಮತ್ತು ರೈತರಿಗೂ ಸಹ ಅಡಿಕೆ ಸೀಸನ್ ಇರಿಂದ ರಾಜ್ಯ ಸರ್ಕಾರದ ವೈಫಲ್ಯ, BPL ಕಾರ್ಡ್ ರದ್ದಾಗಿದ್ದಾವೆ, ರಸ್ತೆಗಳು ಹದಗೆಟ್ಟಿದ್ದಾವೆ, ರಸ್ತೆಗಳು ದುರಸ್ತಿ ಆಗಿಲ್ಲ, ಮನೆಗಳಿಗೆ ಏನು ಅತಿವೃಷ್ಟಿಯಲ್ಲಿ ನಾವು 5 ಲಕ್ಷ 3 ಲಕ್ಷ ಹಣ ಕೊಟ್ಟಿದ್ವಿ, ಬಿಡುಗಡೆ ಮತ್ತು ಮಂಜೂರಾತಿ ಕೊಟ್ಟಿದ್ವಿ. ರಾಜ್ಯ ಸರ್ಕಾರ ಹಣವನ್ನು ತಡೆ ಇರ್ತಾರೆ, ಗ್ರಾಮ ಪಂಚಾಯತಿ ಮನೆಗಳು ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ. ನಾಳೆ ಸೋಮವಾರ 3ನೇ ತಾರೀಕು ಅನಿರ್ದಿಷ್ಟ ಮುಂದಿನ ದಿನಮಾನಗಳಲ್ಲಿ ದಿನಾಂಕವನ್ನು ತಿಳಿಸ್ತೀವಿ. ಅನಿರ್ದಿಷ್ಟವಾಗಿ ಮುಂದೂಡಿದ್ವಿ. ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀವಿ. ಈ ಕಾರ್ಯಕ್ರಮ ಮುಂದೋಗಿದೆ, ದಿನಾಂಕ ಮುಂದೆ ತಿಳಿಸ್ತೀವಿ. ಧನ್ಯವಾದಗಳು. ವಿರೋಧ ಇಲ್ಲ, ಅದನ್ನು ವಿರೋಧ ಸೃಷ್ಟಿ ಮಾಡಬೇಕಂತ ಅವರು ಹುನ್ನಾರ ನಡೆಸ್ಯಾರ. ಅದೃಶ್ಯ ಕಾಳಜಿಗೇಶ್ವರ
ಕನೇರಿ ಸ್ವಾಮಿಗಳು ಇವತ್ತಿನ ದಿನದೊಳಗೆ ನಿಜವಾದ ಬಸವಣ್ಣವರು ಕಾಯಕವೇ ಕೈಲಾಸವರು ಅಂತ ನಂಬಿದವರು. ಕೆಲವೊಂದು ಜನಗಳು ಅವರ ವಿರುದ್ಧ ಎತ್ತಿ ಕಟ್ಟಬೇಕು, ಅವರು ಉತ್ತಮವಾಗಿ ಬೆಳೆಯೋದನ್ನು ಸಹಿಸಲಾರ್ದ ಅಜ್ಜರ ಗೌರವವನ್ನು ಕಡಿಮೆ ಮಾಡಬೇಕನ್ನೋ ದೃಷ್ಟಿಯಿಂದ ಈ ಒಂದು ಕುತಂತ್ರ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಎಲ್ಲಾದರೂ 4 ಜನ ಕೂಡಿ ಮಾಡಿದ್ರೆ ಅದು ಆಗೋದಿಲ್ಲ. ಕನೇರಿ ಮಠದ ಜಗದ್ಗುರುಗಳನ್ನು ನಾವು ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಗೋವಾದವರು ಎಲ್ಲರೂ ಗುರುತಿಸ್ತಾರೆ, ಅಂದರೆ ಇಡೀ ದೇಶಾದ್ಯಂತ ಅವರ ಭಕ್ತರೆಲ್ಲರ ಗೌರವಿಸ್ತಾರೆ. ಹೀಗಾಗಿ ಯಾರೂ ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ದಯವಿಟ್ಟು ಮಾಡಬಾರ್ದು. ಯಾವುದೇ ಸ್ವಾಮಿಗಳನ್ನ, ನಾವು ಅವ್ರನ್ನ ಅಷ್ಟೇ ಅಲ್ಲ, ಯಾವುದೇ ಸ್ವಾಮಿಗಳಿಗೂ ಇಂಥ ಒಂದು ಇದನ್ನು ತರುವಂಥ ಕೆಲಸ ಆಗಬಾರ್ದು ಅಂತ ನಾ ಹೇಳ್ತೀನಿ. ಯಾರು ಹತ್ತಿಕ್ಕಂತ ಅಭಿಪ್ರಾಯ? ತಮಗೆಲ್ಲ ಗೊತ್ತಿದ್ದ ನಿರ್ಬಂಧ ಹೇರಿದವರು ಸರ್ಕಾರ, ಅವರ ಇದನ್ನೆಲ್ಲ ಮಾಡ್ತಿದ್ದಾರೆ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಡ ಸರ್, ಅವ್ರಿಗೆ ನಿರ್ಬಂಧ ಹೇರಿದ್ದು ನ್ಯಾಯಾಲಯ, ಅಂದ್ರೆ ನ್ಯಾಯಾಲಯ ಸರ್ಕಾರದ ಅಧೀನದೊಳಗೈತಿ. ಇಲ್ಲ ನೋಡ್ರಿ, ಸರ್ವೋಚ್ಚ ನ್ಯಾಯಾಲಯ ಹೇಳಿರ್ಬೋದು, ನಮ್ಮ ಜೀವನ ನಮ್ಮ ಜೊತೆಗೆ ಇರ್ತದೆ, ಎಲ್ಲವನ್ನೂ ನ್ಯಾಯಾಲಯಕ್ಕೆ ಓದಿ ನಾವು ಇತ್ಯರ್ಥಪಡಿಸ್ಬೋದು ಅಷ್ಟು ಇರ್ತವಲ್ಲ. ಗೌರವ ಕೊಡು, ಅದಕ್ಕೂ ನ್ಯಾಯಾಲಯಕ್ಕೆ ಗೌರವ ಕೊಡ್ತೇವೆ. ಅದು ಯಾವುದಾದ್ರೂ ಒಂದು ತಪ್ಪು ತಿಳುವಳಿಕೆಯಿಂದ ಏನಾದರೂ ಆಗಿದ್ರೆ ಅದು ಪೂಜ್ಯರು ಮಾಡಿರ್ತಾರೆ, ಅದನ್ನು ನಾವು ಏನೂ ಎಣಿಸ್ಬಾರ್ದು. ಎಣಿಸಲ್ಲಂಗೆ ಅವ್ರು ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನಷ್ಟೇ ನಾವು ನೆನೆಸ್ಬೇಕಂತ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.